ನೋಡಿ, ಏನಾದರೂ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಗಲಾಟೆಗಳಾಗ್ತವೆ, ಅದು ಯಾವ ರೀತಿ ಸದನದಲ್ಲಿ ಪ್ರತಿಧ್ವನಿಸುತ್ತದೆ ಒಂದು ಬೆಸ್ಟ್ ಎಕ್ಸಾಂಪಲ್. ಬನ್ನಿ, ಈಗ ನಾವು ತೋರಿಸ್ತಾ ಇರುವಂಥದ್ದು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳನ್ನು ಪ್ರತಿಭಟನೆ ಮಾಡ್ತಾ ಇವೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಚರ್ಚೆ ಇಲ್ಲ, ರಾಜೀನಾಮೆ ಕೊಟ್ಮೇಲೆ ಚರ್ಚೆ, ಬೇಕಾಗಿಲ್ಲ ನಿಮಗೆ. ರಾಜೀನಾಮೆ ಕೊಟ್ಮೇಲೆ ಚರ್ಚೆಗೆ ಬರ್ತೀರಿ. ಈ ರೀತಿ ರಾಜೀನಾಮೆ ಕೊಡ್ಬೇಕು ಅವರು, ಅದಾದ್ಮೇಲೆ ನಾವು ಚರ್ಚೆ ಮಾಡಿ ಯಾಕೆ ಕೊಡ್ಬೇಕಂತಾರ, ಅವ್ರು ಸಮರ್ಥನೆ ಮಾಡ್ಕೊತಾರ. ಯಾವ್ದಾದ್ರು ಜನ ಕೇಳ್ತೈತೆ ಅದನ್ನೇ ಗೂಂಡಾ ವರ್ತನೆ, ಕಾನೂನು ರೂಲ್ಸ್ಗೆ ವಿರುದ್ಧವಾಗಿ ಇಷ್ಟ ಬಂದಂಗೆ ನಡ್ಕೊಳ್ಳುವಂತಹದ್ದು. ಅವಕಾಶ ಕೊಡಬೇಡಿ. ಸದನದ ಮೇಲೆ ದಬ್ಬಾಳಿಕೆ ಮಾಡಿ ದಬ್ಬಾಳಿಕೆ ಇವರ ದಬ್ಬಾಳಿಕೆಗೆ ದಯವಿಟ್ಟು ಕಡಿವಾಣ ಹಾಕಬೇಕು. ಈ ಸದನ ಕಾನೂನಿನಲ್ಲಿ ನಡೀಬೇಕು. ಈ ರೂಲ್ಸ್ ಮಾಡಿದ ಸಂವಿಧಾನದ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಸಂವಿಧಾನ ಬಾಹಿರವಾಗಿ ಈ ದಬ್ಬಾಳಿಕೆ ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಬಾರದು. ಇವರು ಕೇವಲ ರಾಜಕೀಯ, ಅವ್ರ ಮನೆ ಒಳಗಡೆ ಬೆಂಕಿ ಎತ್ಕೊಂಡಿದೆ, ಅದನ್ನ ಮುಚ್ಚಿಡೋದಿಲ್ಲ. ಎಲ್ಲ ಬೋಗಸ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಒಳಗಡೆ ಕಿತ್ತಾಟ ನಡೀತಾ ಇದೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಇನ್ನೊಬ್ಬ ಇವ್ರ ಮನೆಗೆ ಬೆಂಕಿರೋ ಬೆಂಕಿ ಆರಿಸೋದು ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರು. ಇವರು ವೀರರಲ್ಲ, ಶೂರರಲ್ಲ, ರಣಹೇಡಿಗಳಿವರು. ಇವ್ರ ಮನೆಯಲ್ಲೇ ಬೆಂಕಿ ಬಿದ್ದಿದೆ. ಇವ್ರ ಮನೆ ಬೆಂಕಿ ಆರಿಸಿಕೊಳ್ಳೋದ್ರ ಬದಲಿಗೆ ವಜಾ ಮಾಡೋವರೆಗೂ ಹೆಗ್ಗಣ ಬಿದ್ದಿದೆ. ನಾಚಿಕೆ ಆಗೋದಿಲ್ಲ ಇವರಿಗೆ, ಹೆಣ ಬಿದ್ದಿದೆ ಇವ್ರ. ಅಧ್ಯಕ್ಷರೇ, ಈ ಸದನಕ್ಕೊಂದು ಕಾನೂನಿದೆ, ನಿಯಮ ಇದೆ. ದಯವಿಟ್ಟು ಪ್ರಕಾರವಾಗಿ ತಾವು ಸದನ ನಡೆಸಬೇಕು. ಒಬ್ಬ ಮಂತ್ರಿಯ ಬಗ್ಗೆ ಆರೋಪ ಮಾಡಬೇಕಾದ್ರೆ ನೋಟಿಸ್ ಕೊಟ್ಟು ಸ್ಪೀಕರ್ ಪರ್ಮಿಷನ್ ತಗೋಬೇಕು. ಅದು ಇಲ್ಲದೆ ನೀವು ಮಾಡಿದ್ರೆ ಸದನದ ಮಂತ್ರಿಯ ಆಗುತ್ತೆ. ಅವರ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡಬೇಕಾಗುತ್ತೆ. ಆ ಪ್ರಿವಿಲೇಜ್ ಅನ್ನು ವೈಲೇಟ್ ಮಾಡೋದಕ್ಕೆ ತಾವು ಅವಕಾಶ ಕೊಡಬಾರದು. ಇಟ್ ಇಸ್ ದ ರೈಟ್ ಆಫ್ ಎ ಮಿನಿಸ್ಟರ್ ಟು ರಿಸೀವ್ ಎ ನೋಟಿಸ್. ಈಗ ಒಳಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನೇನೋ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. 1 ಗಂಟೆ ನಾವು ನೋಡ್ತಾ ಇದ್ದೀವಿ. ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿರುವಂಥದ್ದು. ನಿರಂತರವಾಗಿ ಘೋಷಣೆ ಹಾಕ್ತಾನೆ ಇದ್ದಾರೆ, ರಾಜೀನಾಮೆ ಕೊಡಬೇಕು. ಏಕೈಕ ಮಂತ್ರ ಅವ್ರದ್ದು ಒಂದೇನೇ. ಈ ಕಡೆಗೆ ಕೃಷ್ಣ ಬೈರೇಗೌಡರು ಕೂಡ ಈ ವಿಪಕ್ಷಗಳನ್ನು ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು. ನೀವು ಒಂದು ಲೆಕ್ಕದಲ್ಲಿ ಏನು ಅಂದರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಈ ವಿಪಕ್ಷಗಳು ರಣಹೇಡಿಗಳು ಅನ್ನುವಂಥ ಮಾತನ್ನು ಕೂಡ ನಿರಂತರವಾಗಿ ಆಡ್ತಾಯಿದ್ರು. ಆದರೆ ಇದ್ಯಾವುದನ್ನೂ ಕೂಡ ಕಿವಿಗೆ ಹಾಕ್ಕೊಳ್ಳದೇ ವಿಪಕ್ಷಗಳು ಘೋಷಣೆ ಮಾಡ್ತಾನೇ ಇವೆ. ಸದನವನ್ನು ಈಗ ಈ ಗಲಾಟೆಯಿಂದಾಗಿ ಸದನವನ್ನು ಮುಂದೂಡಲಾಗಿದೆ.